ಸಂಕ್ರಾಂತಿ ಚರ್ಚೆ ಆಗಿತ್ತು ಸರ್, ಕಾಂಗ್ರೆಸ್ ಪಡೆಯಲ್ಲಿ ಸಂಕ್ರಾಂತಿಯ ಸಂಭ್ರಮ ಆಗ್ಬಹುದು ಅಂತ. ಅದು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಯ್ತು. ಏನ್ ಸರ್ ಇವಾಗ ಯಾವ ವಿಚಾರವಾಗಿ? ಪವರ್ ಶೇರಿಂಗ್ ವಿಚಾರವಾಗಿ ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಎಷ್ಟು ದಿನದ ತನಕ ತಾಳ್ಮೆಯಿಂದ ಇರಬೇಕು ಅನ್ನುವಂತ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಸಿರುವಂತ ಶಾಸಕರಲ್ಲಿ ವ್ಯಕ್ತವಾಗ್ತದೆ. ಎಷ್ಟು ದಿನ ಕಾಯಬೇಕು, ಇನ್ನ ಎಷ್ಟು ದಿನ ತಾಳ್ಮೆಯಿಂದ ಇರಬೇಕು? ನೋಡಿ, ಈಗ ಅನಿವಾರ್ಯವಾಗಿ ಸೆಷನ್ ತುರ್ತು ಅಧಿವೇಶನ ಕರಿಬೇಕಾಗಿ ಬಂತು. ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮಾಡಿದೆ. ಕಳೆದ 6 ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನ ಸಾಧಿಸ್ತಾ ಇಲ್ಲ. ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ. ಈಗ ಉದ್ಯೋಗ ಸೃಷ್ಟಿ ಆಗ್ಬೇಕು, ಉದ್ಯೋಗಗಳು ಹೆಚ್ಚು ಬೇಕು. ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಅದು ನಮ್ಮ ಮೊದಲೇ ಆದ್ಯತೆ. ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂತ ನಿರ್ಣಯ ತಗೋಬೇಕಾಗುತ್ತೆ. ಜೊತೆಗೆ ಮನ್ರೇಗಾ ಬಗ್ಗೆ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ರು. ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಕೂಡ, ಸರ್ಕಾರ ಕೂಡ ಸಿದ್ಧ ಇದೀವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಆದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ. ಸರಿ, ನಾಯಕತ್ವ ಬದಲಾವಣೆ ಆದ್ರೆ ಒಂದು ವರ್ಗದ ಓಟ್ ಕಾಂಗ್ರೆಸ್ ಬರಲ್ಲ, ಈ ರೀತಿ ಬಿಂಬಿಸುವಂತದ್ದು ಒಬ್ಬರಿಂದ ಈ ರೀತಿ ಚರ್ಚೆಗಳನ್ನ ನೋಡಿ, ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ. ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು. ಒಬ್ಬ ರಾಜಕಾರಣಿಗೆ
ಒಕ್ಕಲಿಗರ ಓಟು ಬೇಕು, ಲಿಂಗಾಯತರ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂತ ಬೆಳವಣಿಗೆಗಳು ಯಾವುದು? ಈ ಜಾತಿ ಮೇಲೆ ನಡೆಯುವಂತ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲಾ ತರದ ನೋವುಗಳನ್ನ, ಕಷ್ಟವನ್ನ ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನ್ ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಅಣ್ಣ ಮದ್ವೆ ಆಗೋಗ್ಲಿ ಅಂತಾನೆ, ಅಣ್ಣ 15 ದಿನ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಅಣ್ಣ ಮಾರ್ಚ್ ಎಂಟು ಮುಗ್ದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ, ಚೇರ್ಮನ್ ಆಗ್ಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನ್ ಮಾಡಕ್ ಆಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲಾನು ನೋಡ್ಕೊಂಡು ಬಂದಿದ್ದಾರೆ. ನಾನು ಹಂಗೆ ಹೇಳಲಿಲ್ಲ, ಹಳ್ಳಿಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನಿಮ್ ಗಮನಕ್ಕೆ ತಂದೆ. ನಾನ್ ಹಂಗನ್ನಪ್ಪ, ದಯವಿಟ್ಟು ಹಂಗನ್ಲೇ ಇಲ್ಲ. ನೀವೇನೇನೋ ಅಂತ ಇದ್ದೀರ. ನಮ್ಮೂರಲ್ಲಿ ನಡೆಯುವಂತ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವ್ ಎಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದ್ರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಬಹಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಟ್ಕೊಡು ಬಿಡು, ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ. ಶಿವಕುಮಾರ್ ಅವರ ಈ ಒಂದು ಅನಿವಾರ್ಯತೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಅವರ ಅಗತ್ಯತೆ ಇರಬಹುದು. ಇದೆಲ್ಲವೂ ರಾಹುಲ್ ಗಾಂಧಿ ಅವರಿಗೆ ಕಡಿಮೆ ಆಗಿದೆ ಪೂರ್ಣ ಮಟ್ಟದಲ್ಲಿ, ಅಥವಾ ಯಾರಾದ್ರೂ ಬ್ಯಾರಿಕೇಡ್ ಆಗಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ? ನೋಡಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು. ಎಲ್ಲ ದೃಷ್ಟಿಕೋನಗಳನ್ನ ಇಟ್ಕೊಂಡು ಅವರು ಚಿಂತನೆಗಳನ್ನ ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಚಿಂತನೆಯನ್ನ ಮಾಡಬೇಕು. ನನಗೆ ನಿಮ್ಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ ಟಿವಿ ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗ್ಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಬ್ರು ಯಾರೋ ಚೇರ್ಮನ್ ಆಗ್ಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನ ಗಮನಿಸ್ಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಆ ವಿಶ್ವಾಸ ನಮ್ಗಿದೆ. ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ನಂಬಿಕೆ ಅನ್ನೋ ಪದ ಯೂಸ್ ಮಾಡಿದ್ವಿ. ಯಾಕೋ ಕೊಟ್ಟ ಮಾತು, ಈ ನಂಬಿಕೆಗಳು ಯಾವುದು ಈಡೇರ್ತಾ ಇಲ್ವಾ? ನಾನು ಹೇಳಿದ್ನಲ್ಲ, ಅಲ್ಲ ನಾ ಹೇಳಿದ್ನಲ್ಲಪ್ಪ, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸ್ವಾಗತ ಮಾಡ್ತೀನಿ. ಇದು ಮುಂದಿನ ಎಲೆಕ್ಷನ್ ಮೇಲೆ ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರ್ನ ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಅವರು ಸರ್ವ ಸ್ವತಂತ್ರರು, ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ. ಸೊ ಹಾಗಾಗಿ ಅವ್ರೇನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ಗೂ JDSಗೂ ಸಂಬಂಧ ಇಲ್ಲ, ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಇನ್ನ ಬಹಳ ದೂರ ಇದೆ, ಇನ್ನ 2.25 ವರ್ಷ, 2.25 ವರ್ಷ ಇದೆ. ಎಲ್ಲಾದ್ರೂ ಮತ್ತೆ ಸಿಎಂ ಬಜೆಟ್ ತಯಾರಿ ನಡೆಸ್ತಾ ಇದ್ದಾರೆ ಸರ್ ಇವತ್ತಿಂದ. ಮಾಡ್ಲೇಬೇಕಲ್ಲ ಬಜೆಟ್.
ರಾಜ್ಯಕ್ಕೆ ಕೊಡಲೇಬೇಕಲ್ಲ. ಈಗ ಅವರು ಅತಿ ಹೆಚ್ಚು ಬಜೆಟ್ಗಳನ್ನು ಕೊಟ್ಟಿರೋಂಥ ಕೀರ್ತಿ, ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ. ಕುಮಾರಸ್ವಾಮಿ ಅವರು ಅಣ್ಣ ತಮ್ಮ ದಿನ ಬೆಳಗಾದ್ರೆ ಯಾರ ತಲೆ ಹೊಡಿಬೇಕು ಅಂತ ನೋಡ್ತಾರೆ, ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡ್ಬೇಕಂತ ನೋಡ್ತಾರೆ, ಅಂತವ್ರಿಗೆ ಒಕ್ಕಲಿಗರ ಸಮುದಾಯದ ಬೆಂಬಲ ಕೊಡ್ತಾರ ಅನ್ನೋ ಪ್ರಶ್ನೆ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಬೇಕಾದ್ರೆ ಒಂದು ದಿನ ಬನ್ನಿ, ಕುಮಾರಸ್ವಾಮಿದೇ ಮಾತಾಡೋಣ. ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿನ ನಿಮ್ಗೆ ಅವ್ರ ಮೇಲೆ? ಅದು ಅಷ್ಟೊಂದು ಪ್ರೀತಿ ಇದ್ರೆ ಹೇಳ್ತೀನಿ ಎಲ್ಲ. ದೆಹಲಿ ಭೇಟಿ ಬಗ್ಗೆ ಹಲವು ಚರ್ಚೆ ನಡೀತದೆ. ಕೆ.ಜೆ. ಜಾರ್ಜ್ ಅವರಿಗೆ ಒಟ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಪಕ್ಷದ ಅಧ್ಯಕ್ಷರಾಗಿ ರಾಹುಲ್ ಅವ್ರ ಜೊತೆ ಒಟ್ಟು ಚರ್ಚೆ ಮಾಡಲಿಲ್ಲ, ಇತರ ಚರ್ಚೆಗಳೆಲ್ಲ ನಡೀತಾ ಇದೆ. ಇಲ್ಲ, ಕರೆಕ್ಟು. ಚರ್ಚೆಗಳಾಗಲಿ, ತೊಂದರೆ ಇಲ್ಲ. ಜಾರ್ಜ್ ಅವರು ಅತ್ಯಂತ ಹಿರಿಯ ನಾಯಕರು, ಬಹಳ ಪ್ರಭಾವಶಾಲಿ ನಾಯಕರು. ಸೊ ಹಾಗಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಅವರು ಕೇರಳದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಸೊ ಅವರು 1 to 1 ಮಾತಾಡಿದ್ದಾರೆ. ಸರ್, ಈಗ ನೀವು ತಾಳ್ಮೆ ಸಂಯಮ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಗೊಂದಲಗಳನ್ನ ಹೈಕಮಾಂಡ್ ನಾಯಕರು ಬೇಗ ಪರಿಹರಿಸಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬೇಗ, ಆದಷ್ಟು ಬೇಗ ಅಂತ. ಅವರು ಹಿರಿಯರಿದ್ದಾರೆ, ಅವರಿಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ರಾಜ್ಯದವರೇ ಆಗಿದ್ದು, ಅವರಿಗೆ ಎಲ್ಲರ ಗೊತ್ತಿತ್ತು, ಅವರ ಮೌನ ವಹಿಸಿದ್ರು. ಕೆಲವೊಂದ್ ಕಡೆ ಈ ಗೊಂದಲನ ಡ್ರ್ಯಾಗ್ ಮಾಡ್ತಾರೆ. ನೀವು ಅದನ್ನ AICC ಅಧ್ಯಕ್ಷರು ನಿಮಗೂ ಬಹಳ ಹತ್ರ ಇದ್ದಾರೆ, ಇಲ್ಲೇ ಹತ್ರದಲ್ಲಿದ್ದಾರೆ, ಅವ್ರನ್ನೇ ಕೇಳಿದ್ರೆ ಬಹಳ ಒಳ್ಳೇದು. ಅವ್ರು ನಮ್ಗೆ ಬಾಯ್ ಬಿಡಲ್ಲ, ನಿಮ್ಗೆ ಬಿಡ್ತಾರ? ಸರಿನಪ್ಪ, ಅವರು ನಮ್ಗೆ ಬಾಯ್ ಬಿಡಲ್ಲ, ನಿಮ್ಗೆ ಬಾಯ್ ಬಿಡ್ತಾರ? ಅದು ನಮ್ಮ ಅವರ ಮಾತುಕತೆ. ಖರ್ಗೆ ಸಾಹೇಬ್ರು ನಮ್ಗೆ ಹೊಸಬ್ರಲ್ವಲ್ಲ. 29ಕ್ಕೆ ಕರೆದಿದ್ದಾರೆ ಅಂತ ಅಧಿವೇಶನ ಇದೆ. 29ಕ್ಕೆ ಅಧಿವೇಶನ ಇದೆ. 29ಕ್ಕೆ ಅಧಿವೇಶನ ಇದೆ. 31ರವರೆಗೂ ಅಧಿವೇಶನ ಇದೆ. ನನಗೆ ಗೊತ್ತಿಲ್ಲ. ಅಧಿವೇಶನ ಇದೆ. ಈಗ ಬಂದಿದ್ದ ಸುದ್ದಿ ಸರ್, 29ಕ್ಕೆ ಇಬ್ಬರನ್ನು ಗುಲಾಬ್ ಕೊಟ್ಟಿದ್ದಾರೆ. ಅಧಿವೇಶನ ಇದೆ ಅಂತ ಹೇಳಿದ್ನಲ್ಲಪ್ಪ. ಅದೆಲ್ಲ ಅಧಿವೇಶನ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಡೆದಂತ ಮಾತುಗಳು. ಅಧಿವೇಶನ ಇದೆ. ಅವತ್ತೇನೆ ಮನ್ರೇಗಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಲಾಸ್ಟ್ 3 days 2 days 3 days ಕೊಟ್ಟಿದ್ದಾರೆ. ಗವರ್ನರ್ ಸ್ಪೀಚ್ಗೆ 4 days ಏನೋ ಇಟ್ಟಿದ್ದಾರೆ. ಲಾಸ್ಟ್ 3 days 2 days ಮನ್ರೇಗಾ ಬಗ್ಗೆ ಇಟ್ಟಿದ್ದಾರೆ. ಅದು ಮುಗಿದ ಮೇಕಲ್ಲ ಎಲ್ಲ. ಬಜೆಟ್ ಬೇರೆ ನಡೀತಾ ಇದೆಯಲ್ಲ ತಯಾರಿ. ನಿರಂತರ ರಾಜಕಾರಣದಲ್ಲಿ ರಾಜಕಾರಣಿಗಳಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ನೆಮ್ಮದಿ ಇಲ್ಲ. ರಾಜಕಾರಣಿಗಳಿಗೆ ನಿದ್ರೆ ಇಲ್ಲ, ನೆಮ್ಮದಿ ಇಲ್ಲ, ಊಟ ಇಲ್ಲ. ಎಲ್ಲನೂ ಮಾಡೋರಿಗೆ ಎಲ್ಲನೂ ಸಿಗುತ್ತೆ. ಥ್ಯಾಂಕ್ ಯು. ಹೇಳಿದ್ನಲ್ಲಣ್ಣ, ನಿನ್ಗೆ ಎಷ್ಟು ಕ್ಲೀನ್ ಆಗಿ ಹೇಳಿದ್ದೀನಿ. ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಬ್ಯಾಲೆಟ್ ಬಿಟ್ಟಿದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ. ಅದನ್ನ ತಿರ್ಚಕ್ ಯಾರು ಆಗಲ್ವಲ್ಲ.
EVM ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದೆಜ್ಜೆ ಮುಂದೆ ಹೋಗಿದ್ದೀವಿ. ಒಂದೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪಾ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಸರ್. ಅಂದ್ರೆ EVM ಅನ್ನು ಪ್ರಾರಂಭ ಮಾಡಿದ್ದೀವಿ, ಮುಂದೆ ಹೋಗಿದ್ದೀವಿ. ಮತ್ತೆ ಯಾಕೆ ನಾ ಹೇಳಿದ್ನಲ್ಲಪ್ಪ ಮುಂದೆ ಹೋಗಿದ್ದೀವಿ ಅಂತ. ಇನ್ಯಾಕೆ ವಿಶ್ಲೇಷಣೆಗಳು ಹೋಗ್ಬೇಡಿ, ಅಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಿಜೆಪಿ ರಾಮಚಂದ್ರ ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಪೊಲೀಸ್ ಯೂನಿಫಾರ್ಮ್ ಅಂತ ಗೃಹ ಸಚಿವರಿಗೆ ಆತ್ಮೀಯರು ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರ್ಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇತ್ತೀಚಿನ ದಿನಗಳ ಬೆಳವಣಿಗೆ ನೋಡಿದ್ರೆ ಘನತೆನೇ ಹಾಳು ಮಾಡುವಂತ ಬೆಳವಣಿಗೆಗಳಾಗಿದೆ. ಅಲ್ಲ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ಗೆ ಇತಿಹಾಸ ಇದೆ. ಕರ್ನಾಟಕ ಪೊಲೀಸ್ ಬಹಳಷ್ಟು ಶಕ್ತಿಶಾಲಿ ಆಗಿದೆ. ಸೊ ಆ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಸರ್ಕಾರದ ತೀರ್ಮಾನಗಳು ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಏನ್ ಮೇಡಮ್ ಹಿಂದೆಯಿಂದ ನಗ್ತಾ ಇದ್ದೀರಾ? ಅವರಿಗೆ ಬಜೆಟ್ ಮುಗಿದ್ಮೇಲೆ ಏನಾದ್ರು ಬದಲಾವಣೆ ಅನ್ನೋ ಪ್ರಶ್ನೆ ನಿರೀಕ್ಷೆ. ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ. ಸರ್ 2 ವರ್ಷನೂ ವೇಟ್ ಮಾಡ್ತಾನೆ ಇರ್ತೀರಾ ಅಂತ? 2 ವರ್ಷ ಭಗವಂತನ ಇಚ್ಛೆ, ಏನೇನ್ ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಥ್ಯಾಂಕ್ ಯು. ಅಂತ್ಯ ಆಗ್ಬೇಕಂದ್ರೆ ಯಾರಾದ್ರೂ ಆರಂಭ ಮಾಡ್ಬೇಕು. ನೀವೆಲ್ಲ ಇದ್ದೀರಲ್ಲ, ನಿಮ್ಮ ನೇತೃತ್ವದಲ್ಲಿ ಎಲ್ಲವೂ ನಡೀಲಿ. ಇಕ್ಬಾಲ್ ಹುಸೇನ್ ನೇತೃತ್ವ ಇರ್ಬೋದು ಸರ್. ಅವರು ರಾಮೋತ್ಸವ ಬಿಸಿಲಿದ್ದಾರೆ, ರಾಮೋತ್ಸವ ಮಾಡೋ ಬಿಸಿಲಿದ್ದಾರೆ. ಡೇಟು ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದೆ ಸರ್. ನನಗೆ ಗೊತ್ತಿಲ್ಲ ಅಪ್ಪ, ಅವನ್ನೇ ಕೇಳಿದೆ ಯಾರು ಹೇಳಿದ್ರು ನಿನ್ಗೆ ಅಂತ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.